ತಪ್ಪು ಯಾರದ್ದು? ಒಂದು ಊರಲ್ಲಿ ಮೋಹನ್ ಅನ್ನೋ ಒಬ್ಬ ಯುವಕ ಇದ್ದ. ಅವನು ತೀರಾ ಬಡವನೂ ಅಲ್ಲ, ಅತಿ ಶ್ರೀಮಂತನೂ ಅಲ್ಲ. ಅವನು ಮಿಡಲ್ ಕ್ಲಾಸ್ ಹುಡುಗ ಆಗಿದ್ದ. ಆದ್ರೆ ಅವನಿಗೆ ಒಂದೇ ಆಸೆ, ಎಲ್ರೂ ಅವನ್ನ ಒಳ್ಳೆಯವನನ್ಬೇಕು. ಅದೇ ಕಾರಣಕ್ಕೆ ಅವನು ಯಾರಿಗೂ ಇಲ್ಲ, ಆಗಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಊರಿನ ಜನ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ಹಣ ಕೇಳಿದ್ರು ಕೊಟ್ಬಿಡ್ತಿದ್ದ. ಇವಾಗ ಕೊಡಕ್ಕಾಗಲ್ಲ, ಇನ್ನು ಟೈಮ್ ಬೇಕು ಅಂತ ಕೇಳಿದ್ರು ಸರಿ ಅಂತ ಸುಮ್ಮನಾಗ್ಬಿಡ್ತಿದ್ದ. ಅವನ್ಗೆ ಆ ಹಣದ ಅವಶ್ಯಕತೆ ಇದ್ರೂ ಅದನ್ನ ಇಗ್ನೋರ್ ಮಾಡ್ತಿದ್ದ. ಅವನ ಮನ್ಸಲ್ಲಿ ಯಾವಾಗ್ಲೂ ಒಂದು ಮಾತು ಹೇಳ್ಕೊತಿದ್ದ, ಜನ ಏನೇ ಕೇಳಲಿ, ನಂಗೆ ಕಷ್ಟ ಇದ್ರೂ ಪರವಾಗಿಲ್ಲ, ಒಳ್ಳೆ ಹೆಸರು ಪಡಿಬೇಕಷ್ಟೆ, ಒಳ್ಳೆ ಅವನು ಅಂತ ಅನ್ನಿಸ್ಕೊಳ್ಬೇಕಷ್ಟೆ. ಇದು ಅವನ ಸ್ಟ್ರಾಂಗ್ ಪಾಲಿಸಿ ಆಗಿತ್ತು. ಒಂದಿನ ಅವನ ಫ್ರೆಂಡ್ ಬಂದು ಕೇಳ್ದ, ಮೊಹನ, ಅರ್ಜೆಂಟ್ ಲೋನ್ ಬೇಕಿತ್ ಕಣೋ, ಮಿನ್ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೊಂಡು ಲೋನ್ ತಗೊಳ್ತೀನಿ. ಮೋಹನ್ ಮರು ಯೋಚಿಸದೆ ಸರಿ ಅಂದ. ಮತ್ತೊಂದು ದಿನ ಪಕ್ಕದ ಮನೆಯವನೊಬ್ಬ ಬಂದ್ ಕೇಳ್ದ, ಅಣ್ಣ, ಜಮೀನ್ ಬೇಕಿತ್ತು, ನಿಮ್ ಹೆಸರಲ್ಲಿ ಪ್ಲಾಟ್ ರಿಜಿಸ್ಟರ್ ಮಾಡಿ ತಗೊಳ್ತೀನಿ. ಆಗ್ಲೂ ಮೋಹನ್ ಬೇಡ ಅನ್ಲಿಲ್ಲ. ಸರಿ ಆಯ್ತು ಅಂದ. ಅವನು ಎಲ್ರಿಗೂ ಒಳ್ಳೆಯವನಾಗೋಕೆ ತನ್ನನ್ನೇ ಮಾರ್ಕೊಳ್ತಿದ್ದ. ಕೆಲವು ದಿನಗಳು ಕಳೆದವು. ಆಗ ನಿಜವಾದ ಸಮಸ್ಯೆ ಶುರುವಾಗಿದ್ದು. ಒಂದಿನ ಲೋನ್ ನೋಟಿಸ್ ಬಂತು, ಲೋನ್ ಡಿಫಾಲ್ಟ್, ಲೀಗಲ್ ಇಶ್ಯೂ ಆಗಿದೆ ಅಂತ. ನೆಕ್ಸ್ಟ್ ಡೇ ಪ್ಲಾಟ್ ಡಿಸ್ಪ್ಯೂಟ್ ಆಗಿ ಜಮೀನ್ದು ಕೇಸ್ ನೋಟಿಸ್ ಬಂತು. ಆ ದಿನದಿಂದ ಊರವರು ಗುಸುಗುಸು ಅಂತ ಮಾತಾಡೋಕ್ ಶುರು ಮಾಡ್ಕೊಂಡ್ರು. ಇವನನ್ನ ಬುದ್ಧಿವಂತ ಅನ್ಕೊಂಡಿದ್ವಿ, ದಡ್ಡ ಇವನು, ನೋಡು ಎಂತ ತಪ್ಪು ಮಾಡ್ಕೊಂಡ್ ಮೋಸ ಹೋದ ಅಂತ ಆಡ್ಕೊಂಡ್ರು. ಅದು ಮೋಹನ್ ಮನ್ಸ್ಗೆ ಡೀಪ್ ಆಗಿ ತಟ್ತು. ಅವನ್ಗೆ ಅದರಿಂದ ತುಂಬಾ ಕನ್ಫ್ಯೂಷನ್, ನೋವು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಬಂದ್ವು. ಅವನು ತನ್ನೊಳಗೆ ಹೇಳ್ಕೊಂಡ, ನಾನು ಎಲ್ರಿಗೂ ಒಳ್ಳೇದು ಬಯಸ್ತೆ, ಕೆಡಕು ಮಾಡಲಿಲ್ಲ, ಆದರೆ ನಂಗೆ ಯಾಕೆ ಈ ಶಿಕ್ಷೆ? ಆ ಊರಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದ್ರು. ಊರಿನ ಜನ ಎಲ್ರೂ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡ್ರು, ಪರಿಹಾರ ಪಡ್ಕೊಂಡ್ರು. ಯಾವುದೇ ಗೊಂದಲ, ಪ್ರಶ್ನೆಗಳನ್ನೆಲ್ಲ ಕೇಳಿ ಉತ್ತರ ಪಡ್ಕೊಂಡ್ರು. ಮೋಹನ್ ಕೂಡ ಆ ಸನ್ಯಾಸಿ ಬಳಿ ಒಂದು ಪ್ರಶ್ನೆ ತಗೊಂಡು ಹೋದ. ಮೋಹನ್ ಆ ಸನ್ಯಾಸಿಗೆ ಕೇಳ್ದ, ನಾನು ಎಲ್ರಿಗೂ ಒಳ್ಳೆಯವನೇ, ಯಾರಿಗೂ ಹಾನಿ ಮಾಡಲಿಲ್ಲ, ಆದರೆ ಎಲ್ಲ ಸಮಸ್ಯೆ ನಂಗ್ಯಾಕೆ ಬರ್ತಿದೆ? ಯಾರಿಗೂ ನಾನು ಮೋಸ ಮಾಡಲಿಲ್ಲ, ಆದರೆ ನಂಗ್ಯಾಕೆ ಮೋಸ ಆಗ್ತಿದೆ? ಮೋಹನ್ ಇದನ್ನೆಲ್ಲ ಸನ್ಯಾಸಿ ಹತ್ರ ಕೇಳ್ತಿದ್ರೆ ಊರವರೆಲ್ಲ ಅದನ್ನ ಗಮನ ಇಟ್ಟು ನೋಡ್ತಿದ್ರು. ಸನ್ಯಾಸಿ ಅದನ್ನೆಲ್ಲ ಕೇಳಿ ಒಂದು ಕತೆ ಹೇಳಿದ್ರು. ಒಂದು ಹಳ್ಳಿಯಲ್ಲಿ ಒಂದು ಎಮ್ಮೆ ಇತ್ತು. ಎಲ್ರೂ ಅದರಿಂದ ಹಾಲು ಹಿಂಡ್ಕೊಳ್ತಿದ್ರು. ಬೆಳಿಗ್ಗೆ ಒಬ್ಬ, ಸಂಜೆ ಒಬ್ಬ, ರಾತ್ರಿ ಒಬ್ಬ. ಆದ್ರೂ ಆ ಎಮ್ಮೆ ಯಾವತ್ತೂ ಇಲ್ಲ, ಸಾಕು ಅನ್ಲಿಲ್ಲ. ಸನ್ಯಾಸಿ ಈ ಕತೆ ಹೇಳುವಾಗ ಊರವರೆಲ್ಲ ಅದನ್ನ ತುಂಬಾ ಇನ್ವಾಲ್ವ್ ಆಗಿ ಕೇಳ್ತಿದ್ರು. ಸನ್ಯಾಸಿ ಮುಂದುವರ್ಸಿದ್ರು, ಹೀಗೆ ಜನ ಹಾಲನ್ನ ಹಿಂಡೋದು, ತಗೊಂಡು ಹೋಗಿ ಮಾರ್ಕೊಳ್ಳೋದು, ಇಲ್ಲ ಕುಡಿಯೋದು, ಹೀಗೆ ನಡೀತಿತ್ತು. ಒಂದಿನ ಆ ಎಮ್ಮೆಗೆ ಜ್ವರ ಬಂದು ನೆಲಕ್ಕೆ ಉರುಳಿತು. ಆಗ ಯಾರೂ ಕೇಳಲಿಲ್ಲ, ಯಾರೂ ಬಂದು ಆ ಎಮ್ಮೆಗೆ ಸಹಾಯ ಮಾಡಲಿಲ್ಲ. ನೀನ್ ಕೊಟ್ಟಿದ್ದ ಹಾಲಿಂದ ನಾವೆಷ್ಟೊಂದು ಪಡ್ಕೊಂಡ್ವಿ ಅಂತ ಯಾರೂ ಆ ಎಮ್ಮೆಗೆ ಪ್ರಶಂಸಲಿಲ್ಲ. ಈ ಕತೆ ಹೇಳಿ ಆ ಸನ್ಯಾಸಿ ಮೋಹನ್ ಕಡೆ ತಿರುಗಿ ಹೇಳ್ತಾರೆ, ಒಳ್ಳೆಯವರಾಗೋ ತಪ್ಪಲ್ಲ, ಆದರೆ ಅಗತ್ಯಕ್ಕೂ ಮೀರಿ ಒಳ್ಳೆಯವರಾಗೋದು ಸ್ವತಃ ನಮಗೆ ನಾವೇ ಹಾನಿ ಮಾಡಿಕೊಂಡ ಹಾಗೆ. ಅದನ್ನ ಕೇಳಿ ಮೋಹನ್ ಮೌನನಾದ. ಸನ್ಯಾಸಿ ಮೋಹನ್ಗೆ ಹೇಳ್ತಾರೆ, ಎಲ್ರಿಗೂ ನೀನು ಹೂ ಸರಿ ಅಂತ ಹೇಳ್ತಿದ್ದು ದಯೆಯಿಂದ ಅಲ್ಲ, ಭಯದಿಂದ. ಇಲ್ಲ, ಆಗಲ್ಲ ಅಂತ ಹೇಳಿದ್ರೆ ಜನ ಎಲ್ಲಿ ನಿನ್ನ ತಪ್ಪು ತಿಳ್ಕೊಳ್ತಾರೋ, ಕೆಟ್ಟೋನಂತಾರೋ ಅನ್ನೋ ಭಯದಿಂದ. ಸತ್ಯ ಏನಂದ್ರೆ ಕೆಲವರಿಗೆ ಇಲ್ಲ ಅನ್ನೋ ಉತ್ತರವೇ ನಿಜವಾದ ಸಹಾಯ ಆಗಿರತ್ತೆ. ಮೋಹನ್ ನಿಧಾನವಾಗಿ ಕೇಳ್ತಾನೆ, ಹಾಗಾದ್ರೆ ನಾನ್ ಮಾಡಿದ ತಪ್ಪಾದ್ರೂ ಏನು? ಸನ್ಯಾಸಿ ನಗ್ತಾ ಹೇಳ್ತಾರೆ, ನೀನು ಇತರರ ಜೀವನಕ್ಕಾಗಿ ನಿನ್ನ ಜೀವನನ ಅಡ ಇಟ್ಟಿದ್ದು ತಪ್ಪು. ಆ ಮಾತು ಮೋಹನ್ ಮನ್ಸಿಗೆ ಜೋರಾಗಿ ಮುಟ್ಟತ್ತೆ. ಮೋಹನ್ ಮನೆಗೆ ಹೋದ. ಮುಂದಿನ ದಿನದಿಂದ ಜನ ಇವನು ಮೂರ್ಖ, ಬೇಗ ಯಾಮಾರಿಸ್ಬೋದು ಅಂತ ಹಣ ಕೇಳ್ಕೊಂಡು ಬಂದವ್ರಿಗೆ ಮೋಹನ್ ಮನ್ಸ್ ಗಟ್ಟಿ ಮಾಡ್ಕೊಂಡು ಇಲ್ಲ, ಆಗಲ್ಲ ಅಂತ ಹೇಳ್ತಾನೆ.
ಆಗ ಅವನಿಗೆ ಪಶ್ಚಾತ್ತಾಪ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಸಮಾಧಾನ ಕೂಡ ಆಗುತ್ತೆ. ಆಗಿರೋ ಎಲ್ಲ ಸಮಸ್ಯೆ ಆ ಕ್ಷಣಕ್ಕೆ ಸಾಲ್ವ್ ಆಗದೆ ಇದ್ರೂ ಈ ಬದಲಾವಣೆಯಿಂದ ಕ್ರಮೇಣ ಅವನ ಜೀವನ ಪರಿವರ್ತನೆ ಆಗತ್ತೆ. ಅವನ ಅರ್ಥ ಇಲ್ಲದೆ ಇರೋ ಪಾಲಿಸೀಸ್ ಕೂಡ ಅರ್ಥಪೂರ್ಣವಾಗುತ್ತೆ. ಒಳ್ಳೆಯವರಾಗಿರೋದು ಕೂಡ ತುಂಬ ಮುಖ್ಯನೇ. ಆದರೆ ನಮ್ಮ ಸ್ವಂತಿಕೆಯನ್ನ ಕಳ್ಕೊಂಡು ಒಳ್ಳೆಯವರಾಗಿರ್ಬೇಕು ಅನ್ನೋದು ಮೂರ್ಖತನ. ಕೆಲವೊಮ್ಮೆ ಇಲ್ಲ ಅನ್ನೋದು ಕೂಡ ಅತಿ ಅವಶ್ಯವಾದ ಉತ್ತರ. ಸೊ ಈ ಕತೆ ಬಗ್ಗೆ ನಿಮ್ಗೇನು ಅನಿಸ್ತು? ನಿಮಗೂ ಈ ಕತೆ ರಿಲೇಟ್ ಆಯ್ತಾ? ಆಗಿದ್ರೆ ನಿಮ್ಮ ಕತೆ ಕೂಡ ನಮ್ಮ ಜೊತೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ಕತೆಗೆ ನೀವೆಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಕತೆ ಎಕ್ಸ್ಪ್ರೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕತೆ ಎಕ್ಸ್ಪ್ರೆಸ್ ಫ್ಯಾಮಿಲಿಲಿ ಒಬ್ಬರಾಗಿ. ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಫ್ ಚೇಂಜಿಂಗ್ ಕಥೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.